ಮೆಟ್ರೋ ಸ್ಟೇಷನ್ ಮಾದವರ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನಿವತ್ತು ತಿರುಪತಿಗೆ ಹೊರಟಿದ್ದೀನಿ. ಅಂತೂ ಇಂತೂ ತಿರುಪತಿ ರೀಚ್ ಆಗಾಯಿತು. ಮಾರ್ನಿಂಗ್ ಇದು ಶ್ರೀವಾರಿ ಮೆಟ್ಟಿಲು ಅಂತ. ತಿರುಪತಿಗೆ ಆ್ಯಕ್ಚುಲಿ ತಿರುಪತಿಯಿಂದ ತಿರುಮಲ ಹೋಗಬೇಕಾದ್ರೆ 2 ಮೆಟ್ಟಿಲಿಂದ ನಾವು ಹತ್ತಿ ಹೋಗ್ಬೋದು. ಒಂದು ಅಲಿಪಿರಿ ಮೆಟ್ಟಿಲು, ಅದು ಅಪ್ರಾಕ್ಸಿಮೇಟಾಗಿ 9.5 ಕಿಲೋಮೀಟ್ರಿಂದ 11 ಕಿಲೋಮೀಟ್ರ್ ಟೆಂಪಲ್ ಕೌಂಟ್ ಮಾಡಿದ್ರೆ. ಅಲ್ಲಿಗೆ ಹೋಗಬೇಕು ಅಂದರೆ ನಿಮಗೆ 3555 ಮೆಟ್ಟಿಲು ಸಿಗುತ್ತೆ. ಇದು ಶ್ರೀವಾರಿ ಮೆಟ್ಟಿಲು. ಈ ಸಲ ನಾನು ಹೋಗ್ತಾ ಇರೋದು ಶ್ರೀವಾರಿ ಮೆಟ್ಟಿಲು. ಇದು 2.25 ಕಿಲೋಮೀಟ್ರ್ ಇದೆ, ಪ್ಲಸ್ 2200 ಮೆಟ್ಟಿಲು ಸಿಗುತ್ತೆ ನಿಮಗೆ. ಇದು ಈಸಿ ಸಹ ಇರುತ್ತೆ. ತಿರುಮಲೆಗೆ ಹೋಗಿ ಶ್ರೀ ವೆಂಕಟೇಶ್ವರನ ದರ್ಶನ ಪಡೆಯೋಕ್ಕೂ ಮೊದಲು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಫ್ರೆಶಪ್ ಆಗಿ ಪಕ್ಕದಲ್ಲಿರುವಂತಹ ಭೂವರಾಹ ಸ್ವಾಮಿಯ ದರ್ಶನ ಪಡೆದ ನಂತರವೇ ವೆಂಕಟೇಶ್ವರ ಸ್ವಾಮಿಯ ದರ್ಶನ ನಾವು ಪಡಿಬೇಕಾಗುತ್ತೆ. ಅದು ನಿಯಮ ಕೂಡ ಹಾಗೆ ಇದೆ ಸ್ನೇಹಿತರೆ. ಆಗಲೇ ನಾವು ಅಲಿಪಿರಿ ಮೆಟ್ಟಲಿನ ಬಗ್ಗೆ ಮಾತಾಡ್ತಿದ್ವಿ. ಅಲಿಪಿರಿ ಮೆಟ್ಟಲು ಬಂದುಬಿಟ್ಟು ನಮಗೆ 9.5 ಕಿಲೋಮೀಟ್ರ್ ಮೆಟ್ಟಲು ಸಿಗುತ್ತೆ. 3555 ಮೆಟ್ಟಲಿದೆ. ಅಲ್ಲಿಂದ ಟೆಂಪಲ್ಗೆ 1.5 ಕಿಲೋಮೀಟ್ರು. ಟೋಟಲಾಗಿ ನಮಗೆ 11 ಕಿಲೋಮೀಟ್ರ್ವರೆಗೂ ನಾವು ನಡಿಬೇಕಾಗುತ್ತೆ. ಇದು ಬಂದುಬಿಟ್ಟು ನಮಗೆ ಬಸ್ ಸ್ಟ್ಯಾಂಡಿಂದ ಬಸ್ಸಸ್ ಸಿಗುತ್ತೆ, ಆಟೋಸು ಎಲ್ಲನೂ ಅವೈಲೇಬಲ್ ಇರುತ್ತೆ ತಿರುಪತಿ ಬಸ್ ಸ್ಟ್ಯಾಂಡಿಂದ. ಈಗ ನಾನಿವತ್ತು ಬಂದಿದ್ದು ಶ್ರೀವಾರಿ ಮೆಟ್ಟಿಲು ಅಂತ ಹೇಳಿ. ಇದು ಬಂದುಬಿಟ್ಟು ನಮಗೆ ಬಸ್ ಸ್ಟ್ಯಾಂಡಿಂದನೇ 1 ಅವರ್ ನಮಗೆ ಜರ್ನಿ ಇರುತ್ತೆ ಶ್ರೀವಾರಿ ಮೆಟ್ಟಿಲು ಹೋಗೋದಕ್ಕೆ. ಇದು ಬಸ್ ಸ್ಟ್ಯಾಂಡಿಂದ ನಿಮಗೆ ಬಸ್ಸಸ್ ಅವೈಲೇಬಲ್ ಇರೋದಿಲ್ಲ. ರೈಲ್ವೆ ಸ್ಟೇಷನ್ ಹತ್ತಿರ ಮಾತ್ರನೇ ಶ್ರೀವಾರಿ ಮೆಟ್ಟಿಲಿಗೆ ನಿಮಗೆ ಬಸ್ಸಸ್ಸು ಮತ್ತು ಇಲ್ಲ ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಅಲ್ಲಿಂದನೇ. ಈಗ ನಾವು ನೋಡ್ತಾ ಇರೋಂತಹ ವಿಜುವಲ್ಸ್ ಬಂದ್ಬಿಟ್ಟು ಮಾಡ ವೀದಿಗಳು ಅಂತ ಹೇಳಿ. ಇಲ್ಲಿ ನಾವು ಚಪ್ಪಲಿ ಹಾಕ್ಕೊಂಡೆಲ್ಲ ನಡಿಬಾರ್ದು. ದೇವಸ್ಥಾನ ದೇವರ ವಿಗ್ರಹ ರಥೋತ್ಸವ ಮಾಡುವಂತಹ ಜಾಗ ಇದು. ಈ ಬೀದಿಗಳಲ್ಲೇ ದೇವರ ಮೆರವಣಿಗೆ ಎಲ್ಲನೂ ನಡೆಯುತ್ತೆ, ಬ್ರಹ್ಮೋತ್ಸವ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸಂಜೆ ಪ್ರತಿ ರಾತ್ರಿ ನಿಮಗೆ ಈ 8 ಗಂಟೆ ಹಾಗೆ ಇದನ್ನೆಲ್ಲ ನಾವು ನೋಡ್ಬೋದು ಮೆರವಣಿಗೆ ಎಲ್ಲ. ತಿರುಪತಿಗೆ ನಾವು ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳೋದೇ ಆದರೆ TTDದು ಒಂದು ಅಫಿಷಿಯಲ್ ಆ್ಯಪ್ ಇದೆ. ಅದರಲ್ಲಿ ಎವ್ರಿ ಮಂತ್ 18th 20ವರೆಗೂ ಆರ್ಜಿತ ಸೇವಾಸ್ ಎಲೆಕ್ಟ್ರಾನಿಕ್ ಡಿಪ್ ಅಂತ ಬಿಡ್ತಾರೆ. ಅದರಲ್ಲಿ ಸುಪ್ರಭಾತಂ ಸೇವಾ, ತೋಮಾಲ ಸೇವಾ, ಅರ್ಚನಾ, ಕಲ್ಯಾಣೋತ್ಸವಂ, ಅಷ್ಟದಳ ಪದ ಪದ್ಮಾರಾಧನಾ, ಸಹಸ್ರ ಕಲಶಾಭಿಷೇಕಂ ಅಂತ ಹೇಳಿಬಿಟ್ಟು ಈ ಸೇವೆಗಳನ್ನ ಈ ಡಿಪ್ಪಲ್ಲಿ ಬಿಡ್ತಾರೆ. ಅಂದರೆ ನಾವು ಅಮೌಂಟ್ ಏನು ಕಟ್ಟೋಂಗಿರಲ್ಲ. ನಮ್ಮ ಆ್ಯಪಲ್ಲಿ ನಾವು ಡೀಟೇಲ್ಸ್ನ ಎಂಟ್ರಿ ಮಾಡಿದ್ರೆ ಅವರು ಲಕ್ಕಿ ಡಿಪ್ ಮಾಡಿ ನಮಗೆ ವಾಟ್ಸಪ್ಪು ಮತ್ತು ನಾರ್ಮಲ್ ಮೆಸೇಜ್ ಬರುತ್ತೆ. ಇನ್ ಕೇಸ್ ನಾವು ಸೆಲೆಕ್ಟ್ ಆದ ನಂತರನೇ ಈ ಡಿಪ್ಪಲ್ಲಿ ನಮ್ಮ ನೇಮ್ ಸೆಲೆಕ್ಟ್ ಆದರೆ ಮಾತ್ರ ನಾವು ಅದಕ್ಕೆ ಫಿಕ್ಸ್ ಆಗಿರುವಂತಹ 500-300ಗೆ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಇದು ಬಿಟ್ಟು 20th 22ವರೆಗೂ ವರ್ಚುವಲ್ ದರ್ಶನ ಬುಕ್ಕಿಂಗ್ಸ್ ಅಂತ ಬಿಡ್ತಾರೆ. ಅದು ಕೂಡ ನಾವು ಬುಕ್ ಮಾಡ್ಕೋಬೋದು. ಅದು ಆನ್ಲೈನ್ ಬುಕ್ಕಿಂಗೇ ಇರುತ್ತೆ ಅದು ಸಹ. ಇದೇನು ಲಕ್ಕಿ ಡಿಪ್ ಅಲ್ಲ, ಇದು ಡೈರೆಕ್ಟಾಗಿ ದರ್ಶನಕ್ಕೆ ನಾವು ಹೋಗ್ಬೋದು. ಅದಾದ ನಂತರ 23rd ಹಾಗೆ 23rd 24th ಹಾಗೆ ಅಂಗ ಪ್ರದಕ್ಷಿಣೆ ಬಿಡ್ತಾರೆ. ಅದು ಪರ್ ಡೇ 750 ಮೆಂಬರ್ಸ್ ಹಾಗೆ ಬಿಡ್ತಾರೆ. ಅದನ್ನು ನಾವು ಬುಕ್ ಮಾಡಿಕೊಂಡ್ರೆ ಅಂಗ ಪ್ರದಕ್ಷಿಣೆ ಮಾಡ್ಬೋದು, ಅಂದರೆ ಉರುಳು ಸೇವೆ ಮಾಡ್ಬೋದು ತಿರುಪತಿ ಆನಂದ ನಿಲಯಂ ಆನಂದ ಗೋಪುರ ಪಕ್ಕದಲ್ಲಿ. ಅದಾದ ನಂತರ 24th ಇಲ್ಲ 25th ನಮಗೆ ದರ್ಶನ ಬಿಡ್ತಾರೆ. 300 ರೂಪೀಸ್ದು ದರ್ಶನ. ಅದನ್ನು ನಾವು ಬುಕ್ ಮಾಡ್ಕೊಂಬಿಟ್ಟು ದರ್ಶನಕ್ಕೆ ಹೋಗ್ಬೋದು. ತುಂಬ ಫೆಸಿಲಿಟೀಸ್ ಎಲ್ಲ ಕೊಡ್ತಾರೆ. ನಾವು ದರ್ಶನ ಎಲ್ಲ ಬುಕ್ ಮಾಡಿಕೊಂಡ್ರೆ ತುಂಬ ಹೊತ್ತು ಕಾಯಬೇಕು ಆ ಥರ ಏನಿರಲ್ಲ. ಎಷ್ಟೇ ಮ್ಯಾಕ್ಸಿಮಮ್ ಅಂದರೂ ಒಂದು 2 hours 3 hours ನಮಗೆ ದರ್ಶನ ಮುಗಿಯುತ್ತೆ.